ಮೋಸ್ಟ್ ವಾಂಟೆಡ್ ಉಗ್ರರಾದ ಆಸಿಫ್ ಮತ್ತು ಆದಿಲ್ ಮನೆ ಧ್ವಂಸ. ಎಲ್ಇಟಿ ಮುಖಂಡ ಅಲ್ತಾಫ್ ಮಠಾಶ್ ಈ ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥರು ಇವತ್ತು ಭೇಟಿ ಕೊಟ್ಟರು. ಪಾಕ್ ಪ್ರಜೆಗಳನ್ನು ಹುಡುಕಿ ದೇಶದಿಂದ ಹೊರಗಟ್ಟುವಂತೆ ಅಮಿತ್ ಶಾ ಕಟ್ಟಾಜ್ಞೆ. ಉಗ್ರರ ನೆತ್ತರು ಹರಿಸಿದಂತಹ ಜಾಗದಲ್ಲಿಯೇ ಸೇನಾ ಪಡೆಗಳಿಂದ ಸರ್ಚ್ ಆಪರೇಷನ್. ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಮಾಂಡರ್ ಮಟಾಶ್ ಆಗಿದ್ದಾನೆ. ಎಲ್ಇಟಿ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಭಾರತೀಯ ಸೇನಾಪಡೆ ಹತ್ಯೆಗೈದಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಕೆರಳಿ ಕೆಂಡವಾಗಿರುವ ಭಾರತ ಪ್ರತಿಕಾರದ ಶಪಥಗೈದಿದೆ. ಕಾಡು ಪಾಪಿಗಳ ಹುಟ್ಟಡಗಿಸಲು ಸಜ್ಜಾಗಿರುವ ಭಾರತೀಯ ಸೇನಾಪಡೆ ಎಲ್ಇಟಿ ಕಮಾಂಡರ್ನನ್ನ ಹೊಡೆದುರುಳಿಸಿದೆ. ಇನ್ನು ಕಾಶ್ಮೀರದ ಬಂಡಿಪೋರಾದಲ್ಲಿ ಉಗ್ರರು ಅಡಗಿರುವ ಮಾಹಿತಿ ಹಿನ್ನೆಲೆ ಭಾರತದ ಶಸ್ತ್ರಾಸ್ತ್ರ ಪಡೆ ಯೋಧ ಕಾರ್ಯ ಮುಂದುವರೆಸಿದೆ. ಇತ್ತ ಉಗ್ರ ಆಸಿಫ್ ಮತ್ತು ಉಗ್ರ ಆದಿಲ್ ಮನೆಗಳು ನೆಲಸಮ ಮಾಡಲಾಗಿದೆ. ದಕ್ಷಿಣ ಕಾಶ್ಮೀರದಲ್ಲಿರುವ ಆಸಿಫ್ ಹಾಗೂ ಅನಂತನಾಗ್ ಜಿಲ್ಲೆಯಲ್ಲಿರುವ ಉಗ್ರ ಆದಿಲ್ ನಿವಾಸವನ್ನ ಧ್ವಂಸ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧ ಪ್ರಕರಣ ಸಂಬಂಧ ಕಾಶ್ಮೀರ ಸರ್ಕಾರ ತನಿಖೆಗೆ ಮುಂದಾಗಿದೆ. ಉಗ್ರ ದಾಳಿಗೆ ಸ್ಥಳೀಯರ ನೆರವು ಶಂಕೆ ಹಿನ್ನೆಲೆ ಅಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ತನಿಖೆ ಚುರುಕುಗೊಳಿಸಿದ ಎಸ್ಐಟಿ 200ಕ್ಕೂ ಸ್ಥಳೀಯರ ವಿಚಾರಣೆ ನಡೆಸಿದೆ. ಇನ್ನು ಉಗ್ರರ ಹೀನ ಕೃತ್ಯದ ಬಳಿಕವೂ ಪಾಕಿಸ್ತಾನ ತನ್ನ ಖ್ಯಾತೆ ಮುಂದುವರೆಸಿದೆ. ಎಲ್ಒಸಿ ಬಳಿ ತಡರಾತ್ರಿ ಪಾಕ್ ನೆಲೆಗಳಿಂದ ಗುಂಡಿನ ದಾಳಿ ಮಾಡಲಾಗಿದೆ. ಇದಕ್ಕೆ ಪ್ರತಿಯಾಗಿ ಪಾಕ್ ಸೇನಾ ಶಿಬಿರಗಳ ಮೇಲೆ ಭಾರತ ಪ್ರತಿದಾಳಿ ಮಾಡಿದೆ. ಸದ್ಯ ಭಾರತ ಪಾಕಿಸ್ತಾನ ಗಡಿ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಸೇನಾ ಪಡೆಯೊಂದಿಗೆ ಸಭೆ ನಡೆಸಿ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಮೊದಲನೇದು ಯಾರ ಇವ್ರನ್ನ ಹಂತಕರು ಯಾರು 26 ಜನನ ಹೊಡೆದಾಕಿದ್ರು ಅವ್ರ ಮೇಲೆ ಫೋಕಸ್ ಮಾಡ್ತಾರೆ ವೆರಿ ಬಿಗಿನಿಂಗ್ ಅಲ್ಲಿ. ಸೊ ಅದು ಮೊದಲನೇ ಆದ್ಯತೆ ಅವ್ರಿಗೆ. ಸೊ ಈಗಾಗಲೇ ಅವ್ರಿಬ್ರು ಮನೆಯವ್ರನ್ನ ನೋಡಿದ್ದಾರೆ, ಮನೆನ ಬ್ಲಾಸ್ಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಅವರು ಈಗ ಮೊದಲನೇ ಹಂತವಾಗಿ ಇದನ್ನ ಮಾಡಕ್ ಶುರು ಮಾಡಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ನರಮೇಧ ನಡೆದ ಬೆನ್ನಲ್ಲೇ ಭಾರತಕ್ಕೆ ಆಗಮಿಸಿರುವ ಪಾಕ್ ಪ್ರಜೆಗಳಿಗೆ 48 ಗಂಟೆಯಲ್ಲಿ ದೇಶವನ್ನು ತೊರೆಯುವುದಕ್ಕೆ ಗಡುವನ್ನು ಕೊಡಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನೆಲೆಸಿರುವ 14 ಜನ ಪಾಕಿಸ್ತಾನದ ಮೂಲದ ಮಹಿಳೆಯರು ಭಟ್ಕಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಭಟ್ಕಳ ಹಾಗೂ ಪಾಕಿಸ್ತಾನದ ನಡುವೆ ಸ್ವತಂತ್ರ ಪೂರ್ವದಲ್ಲಿಯೇ ಈ ರೀತಿಯ ಒಂದಿಷ್ಟು ವೈವಾಹಿಕ ಸಂಬಂಧಗಳು ನಡೆದಿದ್ವು ಅಂತ ಹೇಳಲಾಗ್ತಿದೆ. ಈಗಾಗಲೇ ಹಲವು ವರ್ಷದಿಂದ ಪಾಕಿಸ್ತಾನದ ಮೂಲದ ಮಹಿಳೆಯರಿದ್ದು ಇದರಲ್ಲಿ 4 ಜನ ಭಾರತದಲ್ಲಿಯೇ ಹುಟ್ಟಿದ ಮಕ್ಕಳಿದ್ದಾರೆ. ಈ ಮಹಿಳೆಯರು ಭಾರತದ ಪೌರತ್ವಕ್ಕಾಗಿ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಿದ್ರು, ಈವರೆಗೂ ಪೌರತ್ವ ಸಿಕ್ಕಿಲ್ಲ. ಇನ್ನು ಬಾಂಗ್ಲಾದ ಮಹಿಳೆ ಸಹ ಗಡಿಯನ್ನ ಉಲ್ಲಂಘಿಸಿ ಭಟ್ಕಳದ ಯುವಕನನ್ನ ವಿವಾಹವಾಗಿದ್ದ ಮಹಿಳೆ ಜೈಲು ಪಾಲಾಗಿದ್ದಾಳೆ. ಇನ್ನು ದೇಶದ ಪ್ರತಿ ರಾಜ್ಯದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳನ್ನು ಗುರುತಿಸಿ 2 ದಿನಗಳಲ್ಲಿ ವಾಪಸ್ ಕಳುಹಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಕ್ರಮ ವಹಿಸುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಪಹಲ್ಗಾಮ್ ನರಮೇಧಕ್ಕೆ ವಿಶ್ವದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಇತ್ತ ಕಲಬುರಗಿಯಲ್ಲಿ ಪಾಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಯಲ್ಲಿ ಪಾಕ್ ಧ್ವಜ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿ ಕಲಬುರಗಿ ಜಗತ್ ವೃತ್ತದ ಬಳಿ ಆಗಮಿಸಿದ ಬಜರಂಗದಳ ಕಾರ್ಯಕರ್ತರು ಪಾಕ್ ಧ್ವಜವನ್ನ ರಸ್ತೆಗೆ ಜೀಬ್ರಾ ಕ್ರಾಸ್ ಮಾದರಿ ಅಡ್ಡಲಾಗಿ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊದಲಿಗೆ ಯಾರೋ ಕಿಡಿಗೇಡಿಗಳು ಅಂಟಿಸಿ ಗಲಭೆ ಸೃಷ್ಟಿಸಲು ಯತ್ನಿಸಿದ್ದಾರೆ ಅಂತ ಹೇಳಲಾಗಿತ್ತು. ಬಳಿಕ ಬಜರಂಗದಳ ಕಾರ್ಯಕರ್ತರು ಧ್ವಜ ಅಂಟಿಸಿರುವ ಬಗ್ಗೆ ಸ್ವತಃ ಹೇಳಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಯಾರೂ ಅನುಮತಿ ಪಡೆದಿಲ್ಲ ಅಂತ 6 ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇತ್ತ ಫೇಸ್ಬುಕ್ ಪೇಜ್ ನಲ್ಲಿ ಪಹಲ್ಗಾಮ್ ನರಮೇಧ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಮಾಡಿದ್ದ ನಿಚ್ಚು ಮಂಗಳೂರು ವಿರುದ್ಧ ಕೇಸ್ ದಾಖಲಾಗಿದೆ. ಉಳ್ಳಾಲದ ಸತೀಶ್ ಎಂಬುವವರ ದೂರಿನ ಆಧಾರದ ಮೇರೆಗೆ ಮಂಗಳೂರಿನ ಕೊಣಾಜೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ಸದಾ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಂತಹ ಬೈಸಿರಿನ್ ಉಗ್ರರ ನರಮೇಧಕ್ಕೆ ತುತ್ತಾಗಿ ಈಗ ಪ್ರವಾಸಿಗರಿಲ್ಲದೆ ಒಣಗುಡ್ತಾ ಇದೆ. 3 ಗಂಟೆಗಳ ಸುದೀರ್ಘ ಪ್ರಯಾಣದ ಬಳಿಕ ಬೈಸಿರಿನ್ನಲ್ಲಿ ಪಬ್ಲಿಕ್ ಟಿವಿಗೆ ಕಂಡಿದ್ದೇನು. ಭಯೋತ್ಪಾದಕರು ಗುಂಡಿಕ್ಕಿದ ಸ್ಥಳ ಈಗ ಹೇಗಿದೆ ಅನ್ನೋದನ್ನ ನೋಡೋಣ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಈ ಒಂದು ಘಟನೆ ಆದ ಬಳಿಕ ಸಂಪೂರ್ಣವಾಗಿ ಇಡೀ ಜಾಗ ಮಿಲಿಟರಿ ಆವರಿಸಿಕೊಂಡಿರುವಂಥದ್ದು ನಾವು ಗಮನಿಸಬಹುದು. ಇಲ್ಲೆಲ್ಲೂ ಕೂಡ ನಿಲ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬರುವಂಥ ಜನರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರವಾಸಿಗರಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿದೆ. ಇಡೀ ಪ್ರದೇಶವನ್ನು ಆರ್ಮಿ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಸಂಪೂರ್ಣವಾಗಿ ಇಲ್ಲೆಲ್ಲೂ ಓಡಾಡಲಿಕ್ಕೆ ನಿರ್ಬಂಧವನ್ನು ವಿಧಿಸ್ತಿದ್ದಾರೆ. ವಾಪಸ್ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೈರೆಕ್ಷನ್ಸನ್ನು ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ಮತ್ತೆ ಯಾವಾಗ ಏನು ಬೇಕಾದ್ರೂ ಸಂಭವಿಸ್ಬೋದು ಅನ್ನುವಂಥ ಆತಂಕಗಳಿದ್ದಾವೆ. ಎಲ್ಲ ಆರ್ಮಿಯವರು ಇಲ್ಲಿಂದ ಹೊರಡಿ ಅನ್ನುವಂಥ ನಿಟ್ಟಿನಲ್ಲಿ ಡೈರೆಕ್ಷನ್ಸನ್ನು ಕೊಡ್ತಿದ್ದಾರೆ. ಹೊರಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚು ಹೊತ್ತು ನಿಲ್ಲಕ್ಕೂ ಕೂಡ ಅವಕಾಶ ಇಲ್ಲದಂತಹ ಸನ್ನಿವೇಶಗಳು ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ.
ಭಯೋತ್ಪಾದಕರ ಕ್ರೌರ್ಯಕ್ಕೆ ನಲುಗಿದ ಪಹಲ್ಗಾಮ್ನಲ್ಲಿ ಭಾರೀ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಘಟನಾ ಸ್ಥಳದಿಂದ ನಿಮ್ಮ ಪಬ್ಲಿಕ್ ಟಿವಿ ವರದಿ ಮಾಡ್ತಾನೆ ಭದ್ರತಾ ಪಡೆಗಳು ಸರ್ಚ್ ಆಪರೇಷನ್ ಆರಂಭಿಸಿದ್ರು. ಇಡೀ ಪ್ರದೇಶವನ್ನ ಸ್ಯಾನಿಟೈಸ್ ಮಾಡೋ ಜೊತೆಗೆ ಸ್ಥಳದಲ್ಲಿ ನೆರೆದಿದ್ದವರನ್ನ ಖಾಲಿ ಮಾಡಿಸಿದ್ರು. ಬೈಸರನ್ ವ್ಯಾಲಿಯ ಪರ್ವತ ಶ್ರೇಣಿಗಳಲ್ಲಿ ಉಗ್ರರು ಅಡಗಿ ಕೂತಿರೋ ಬಗ್ಗೆ ದಟ್ಟ ಅನುಮಾನ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಇಲ್ಲಿರುವಂತಹ ಮಾಧ್ಯಮಗಳನ್ನು ಕೂಡ ಕೆಳಗಡೆ ಕಳಿಸುವಂತ ಕೆಲಸವನ್ನ ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತಷ್ಟು ಹೆಚ್ಚಿನ ಭದ್ರತೆಯೊಂದಿಗೆ ಇಲ್ಲಿ ಬಂದಿರುವಂಥದ್ದು, ಸರ್ಚ್ ಆಪರೇಷನ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಜಾಗ ಸೇಫ್ ಅಲ್ಲ ಅನ್ನುವಂಥ ಕಾರಣಕ್ಕೆ ಎಲ್ಲರನ್ನು ಕೂಡ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು ಮಿಲಿಟರಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು. ಆಯಕಟ್ಟಿನ ಪ್ರಮುಖ ಸ್ಥಳಗಳಲ್ಲಿ ಈಗ ಭದ್ರತಾ ಪಡೆಗಳನ್ನು ನಿಯೋಜಿಸಿ ಮಿಲಿಟರಿ ಕಾರ್ಯಾಚರಣೆಯನ್ನು ಆರಂಭಿಸುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಬೈಸರನ್ ವ್ಯಾಲಿಯಲ್ಲಿ ಒಂದು ರೀತಿ ಮತ್ತೆ ಆತಂಕದ ವಾತಾವರಣ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಸಾರ್ವಜನಿಕರಾಗಲಿ ಅಥವಾ ಮಾಧ್ಯಮಗಳಾಗಲಿ ಅಥವಾ ಯಾವುದೇ ಖಾಸಗಿ ವ್ಯಕ್ತಿ ಸೇನೆಯನ್ನು ಹೊರತುಪಡಿಸಿ ಯಾರೂ ಇಲ್ಲಿ ಉಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಈ ಸ್ಥಳದಿಂದ ಖಾಲಿ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಾಗಿ 4 ದಿನ ಕಳೆದಿದೆ. ಆದರೆ ಉಗ್ರರ ಗುಂಡಿನ ಶಬ್ದ ಮಾತ್ರ ಈಗಲೂ ಪ್ರವಾಸಿಗರ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ಆ ಕರಾಳ ದಿನದ ಕ್ರೌರ್ಯತೆ ಹೇಗಿತ್ತು, ಅಂದು ಪ್ರಾಣ ಉಳಿಸ್ಕೊಳ್ಳೋಕೆ ಜನ ಹೇಗೆ ದಿಕ್ಕಾಪಾಲಾಗಿ ಓಡಿದ್ರು ಅಂತ ನಿಮ್ಮ ಪಬ್ಲಿಕ್ ಟಿವಿ ಘಟನಾ ನಡೆದ ಸ್ಥಳದಿಂದ ನಿಂತು ವರದಿ ಮಾಡಿದೆ. ನೀವೇ ನೋಡಿ. ಶೂಟೌಟ್ ಆದಾಗ, ಭಯೋತ್ಪಾದಕರ ದಾಳಿ ಆದಾಗ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನನ್ನ ಕ್ಯಾಮ್ರಾಮನ್ ಈ ದೃಶ್ಯಗಳಲ್ಲಿ ನಿಮಗೆ ಕಟ್ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ನೋಡಿ, ಒಂದು ಪ್ರವಾಸಕ್ಕೆ ಅಂತ ಬಂದಂಥ ಜನರು ಈ ಒಂದು ಪ್ರಕೃತಿಯ ರಮಣೀಯ ಸ್ಥಳವನ್ನು ಸವಿಬೇಕು ಅಂತ ಮಂತ್ರಮುಗ್ಧರಾಗಿ ಎಲ್ಲವನ್ನು ನೋಡಬೇಕಂತ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ಆದರೆ ಜನ ದಿಕ್ಕೆಟ್ಟು ಓಡದೆ ಇನ್ನೇನು ಮಾಡ್ತಾರೆ ಹೇಳಿ? ಆ ದಿಕ್ಕೆಟ್ಟು ಓಡಿದ ಜನರ ಕುರುಹುಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡಿ, ಭಾಳಷ್ಟು ಜನರ ಶೂಗಳು, ಚಪ್ಪಲಿಗಳು ಎಲ್ಲವೂ ಕೂಡ ಇಲ್ಲಿ ಕೆಸರಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೋಡ್ಬೋದು. ಸಾಮಾನ್ಯವಾಗಿ ಇದು ಕುದುರೆಯಲ್ಲಿ ಬರೋ ಜಾಗ ಅಂತ ನಾನು ಹೇಳ್ತಿದ್ದೆ. ಈ ಕುದುರೆಯಲ್ಲಿ ಬರೋ ಜಾಗ ಅಂತಲೂ ಲೆಕ್ಕ ಹಾಕದೆ ಜನ ಕೆಸರು, ಮಣ್ಣು ಯಾವುದನ್ನು ಲೆಕ್ಕ ಹಾಕದೆ ಇಲ್ಲಿಂದ ಓಡಿದ್ದಾರೆ ಪ್ರಾಣ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಇದರ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಆರಂಭದಲ್ಲಿ ನಮಗೆ ಕಾಣಿಸೋಕ್ಕೆ ಸಿಗ್ತಾ ಇರುವಂಥದ್ದು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ರಣಭೀಕರ ಕ್ರೌರ್ಯ ಇಡೀ ವಿಶ್ವಕ್ಕೆ ಗೊತ್ತಿದೆ. ಉಗ್ರರು ದಾಳಿ ಮಾಡಿದ ದಿನ ಏನಾಯಿತು, ಟ್ಯಾಕ್ಸಿ ಚಾಲಕರು, ಕುದುರೆ ಸವಾರರಿಗೆ ಕಂಡಿದ್ದೇನು, ಪಹಲ್ಗಾಮ್ ದಾಳಿಯ ಭೀಕರತೆಯನ್ನ ಅಲ್ಲಿನ ಜನರೇ ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಆ ಕರಾಳ ದಿನದಂದು ಏನಾಯಿತು ಅಂತ ಅವರಿಂದಲೇ ಕೇಳೋಣ. टूरिस्ट अपना एंजॉयमेंट कर रहे थे, अपना मजा ले रहे थे. कोई जिप लाइन पे था, कोई जारबिनिंग में था, कोई फोटोग्राफी कर रहा था, कोई बैठा हुआ था, खाना खा रहा था. तो बीच में आके कुछ लोगों ने फायरिंग स्टार्ट किया. तो बीच में जब वहाँ पे लोग देखे मरे हुए तो फिर लोगों को पता चला. फिर हर एक, चाहे वहाँ पे कश्मीरी लोग था, चाहे वहाँ पे टूरिस्ट लोग थे, हर एक के रोने की आवाज़ आ रही थी, बाकी कुछ भी नहीं. और चिल्लाने की आवाज़ आ रही थी कि हम लोग मर गए, अरे हम लोग मर गए, इतने ही आवाज़ वहाँ से आ रही थी. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ತಾ ಇದ್ದ ಪಹಲ್ಗಾಮ್ ಈಗ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ಪ್ರವಾಸಿಗರ ತಾಣ ಜನರಿಲ್ಲದೆ ಬಿಕೋ ಅಂತ ಇದೆ. ಸಾವಿರಾರು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದ ಊರಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಪ್ರವಾಸಿಗರಿಲ್ಲದ ಪಹಲ್ಗಾಮ್ ಹೇಗಿದೆ ಗೊತ್ತಾ? ನೀವೇ ನೋಡಿ. ನೀವು ನೋಡ್ಬೋದು, ಇದೊಂದು ಫೋಟೋ ಶೂಟ್ ಮಾಡ್ಕೊಳ್ಳುವಂತಹ ಸ್ಥಳ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಜನರು ಇಲ್ಲದೆ ಇರೋದನ್ನ ಕೂಡ ನೀವು ಗಮನಿಸಬಹುದು. ಕೆಲವೊಂದಿಷ್ಟು ಜನರು ಮಾತ್ರ ಅಲ್ಲಲ್ಲಿ ಯಾರೋ ಒಬ್ರು ಇಬ್ರು ಅನ್ನುವಂತ ನಿಟ್ಟಿನಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ತಾ ಇರುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೊಂದು ಫೋಟೋ ಶೂಟ್ ಮಾಡ್ಕೊಳ್ಳಿಕ್ಕೆ ಅಂತಾನೆ ನಿರ್ಮಾಣ ಮಾಡಿರುವಂತಹ ಸ್ಥಳ ಆಗಿರುವಂತದ್ದು. ಸಂಖ್ಯೆಯಲ್ಲಿ ಬಹಳಷ್ಟು ವಿರಳ ಆಗೋಗಿದೆ. ನಿಮ್ಗೆ ನೋಡ್ಲಿಕ್ಕೂ ಕೂಡ ಟೂರಿಸ್ಟ್ಗಳು ಸಿಗ್ತಾ ಇಲ್ಲ. ಎತ್ತರವಾದಂತಹ ಮರಗಳು ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಅದರ ಕೆಳಗಡೆ ಬಂದ್ರೆ ಹಾಲಿನ ನೊರೆಯಂತೆ ಹರಿಯುವಂತ ನದಿ, ಪರ್ವತದ ಶ್ರೇಣಿಗಳಿಂದ ಏನು ತೊರೆಗಳಾಗಿ ಹರಿದು బరువంతా నీరు ಇಲ್ಲಿ నదియాగి హరియుವಂತದನ್ನ ನೀವು గమనించಬಹುದು. ఎంత బిజీ అంటే సమ్మర్ స్టార్ట్ అయింది, ఫుల్ డిమాండ్ కనిపిస్తుంది. ఫ్లైట్స్ కావచ్చు, ఆ తర్వాత ఇక్కడికి వచ్చేందుకు వెహికల్స్ కావచ్చు, ఫుల్ డిమాండ్ కనిపించి ఎక్కువ చార్జెస్ కూడా అనిపించింది. కానీ ఇప్పుడు ఫ్లైట్స్ లో ఖాళీ అయిపోయింది. ఇక్కడికి వచ్చేందుకు వెహికల్ నేను వస్తా అని చెప్పి శ్రీనగర్ నుంచి వెహికల్స్ లో తీసుకొస్తున్నారు. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ. ದಾಳಿ ನಡೆದ ಸ್ಥಳದಿಂದ ಅನತಿ ದೂರದಲ್ಲೇ ಅಮರನಾಥ್ ಯಾತ್ರಿಗಳ ಬೇಸ್ ಕ್ಯಾಂಪ್ ಇದೆ. ಈ ಉಗ್ರರ ಕರಿನೆರಳು ಅಮರನಾಥ್ ಯಾತ್ರಿಕರ ಮೇಲೂ ಬಿದ್ದಿದೆ ಅನ್ನೋ ಆತಂಕ ಶುರುವಾಗಿದೆ. ದೇಶದ ಮೂಲೆ ಮೂಲೆಯಿಂದ ಆಗಮಿಸುವ ಯಾತ್ರಾರ್ಥಿಗಳಲ್ಲಿ ಭೀತಿ ಉಂಟು ಮಾಡಿದೆ. ಅಮರನಾಥ್ ಯಾತ್ರಾರ್ಥಿಗಳ ಬೇಸ್ ಕ್ಯಾಂಪ್ನಿಂದ ನಿಮ್ಮ ಪಬ್ಲಿಕ್ ಟಿವಿ ವರದಿ ಮಾಡಿದೆ. ಅಮರನಾಥ್ ಯಾತ್ರೆಗೆ ಹೋಗಬೇಕು ಅಂದ್ರೆ ಮುಂಚೆನೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ಮೇಲೆ ನಿಮಗೆ ಯಾವ ಬೇಸ್ ಕ್ಯಾಂಪ್ ಇಂದ, ಇನ್ನು ಒಂದು ಬಾಲ್ಟಾಲ್ ಅಂತ ಬರುತ್ತೆ, ಇನ್ನೊಂದು ಈಗ ನೀವು ನೋಡ್ತಿರುವ
ಇರುವಂಥ ಸ್ಥಳ ಏನಿದೆ ಇದು ಒಂದಾಗಿರುವಂಥದ್ದು. ಈ 2 ಸ್ಥಳಗಳಿಂದ ನೀವು ಇವುಗಳನ್ನ ಬೇಸ್ ಕ್ಯಾಂಪ್ ಅಂತ ಕರೀತಾರೆ. ಇಲ್ಲಿಂದ ನೀವು ಮುಂದೆ ಅಮರನಾಥ ಯಾತ್ರೆಗೆ ಹೋಗಬೇಕು. ಈ ಬೇಸ್ ಕ್ಯಾಂಪಿಂದ 46 ಕಿಲೋಮೀಟರ್ ನೀವು ಮುಂದೆ ಟ್ರಾವೆಲ್ ಮಾಡಬೇಕಾಗತ್ತೆ. ಬಾಲ್ಟಾಲಿಂದ 16 ಕಿಲೋಮೀಟರ್ ನೀವು ಟ್ರಾವೆಲನ್ನು ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಪ್ರದೇಶ ಏನಿದೆ ಇವು 2 ಸೆಕ್ಯೂರಿಟಿ ಝೋನ್ಗಳಾಗಿರುವಂಥದ್ದು. ನೀವು ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಎಲ್ಲವೂ ಕ್ಲಿಯರ್ ಇದೆ ಅಂತ ಆದ ಮೇಲೆ ಆ ಕಡೆಗೆ ಕೆಲವೊಂದಿಷ್ಟು ಸರ್ಕಾರಿ ವಾಹನಗಳು ಅಥವಾ ಖಾಸಗಿ ವಾಹನಗಳ ಮೂಲಕ ನೀವು ಮುಂದಿನ ಹಂತದಲ್ಲಿ ಅಮರನಾಥ ಯಾತ್ರೆಯನ್ನು ಕೈಗೊಳ್ಬೋದು. ಒಟ್ಟು 46 ಕಿಲೋಮೀಟರ್ ಇದು ಡಿಸ್ಟೆನ್ಸ್ ಇರುವಂಥದ್ದು. यहाँ पर चेक पोस्ट है, यहाँ पर जो भी महिलाएं हैं, जो भी जेंट्स है, सब अलग अलग लाइन से जाते हैं. यहाँ पर जगह का जो है, यहाँ पर लोगों का जो है चेकिंग करते हैं. तो चेकिंग करने के बाद फिर अंदर उनको आने देते हैं. आज समझ ही नहीं आ रहा है कि आज यहाँ पर ये कैसे हो गया. ये हमको भी समझ नहीं आ रहा है, यहाँ के लोगों को समझ नहीं आ रहा है ये अचानक कैसे हो गया.